ಇಲ್ಲಿ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇದೇ ಇರುತ್ತೆ ಇವತ್ತೇನಾಯಿತು ಅಂತ. ಇವತ್ತೇನೇನು ಡಿಸ್ಕಷನ್ ಆಗಿದೆ, ಏನಾದ್ರು ಫೈನಲ್ ಡಿಸಿಷನ್ ಬಂದಿದೆಯಾ ಬಂದಿಲ್ಲ ಎಲ್ಲನೂ ಕೂಡ ಕಂಪ್ಲೀಟಾಗಿ ಒಂದು ವೀಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವೀಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವೀಡಿಯೋ ಬಗ್ಗೆನೇ ಬರೋಣ. ಶಾರ್ಟಾಗಿ ತಿಳಿಸ್ಕೊಟ್ಬಿಡ್ತೀನಿ. ಯಾಕಂದರೆ ನೀವು ಎಷ್ಟೋ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಕೇಸ್ ಯಾವಾಗ ಮುಗಿಯುತ್ತೆ, ನಿಮಗೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ಕೇಸ್ ಎಳಿತಾ ಇದ್ದಾರೆ, ಮುಂದಕ್ಕೆ ಹೋಗ್ತಾನೆ ಇದೆ ಹಿಯರಿಂಗು. ಇವತ್ತು ಕೂಡ ಸಾಕಷ್ಟು ಪಾಯಿಂಟ್ಸ್ಗಳು ಡಿಸ್ಕಸ್ ಆಗಿದೆ. ಆದರೆ ಎಕ್ಸ್ಟ್ರಾ ಒಂದು ಪಾಯಿಂಟ್ ಆ್ಯಡ್ ಆಗಿದೆ ಅಂದರೆ, ಫಿಸಿಕ್ಸಲ್ಲಿ ಒಂದು ಕ್ವಶನ್ಗೆ ಆಟೋಮ್ ಬಗ್ಗೆ ಕೇಳಿದ್ರಲ್ಲ, ಅದಕ್ಕೇನಾದರೂ ಒಂದು ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಕೊಡಬಾರ್ದಾ, ಇದ್ರ ಬಗ್ಗೆ ಒಂದು ಕಮಿಟಿನ ಫಾರ್ಮ್ ಮಾಡಿ IIT ಡೆಲ್ಲಿ ಕಡೆಯಿಂದ ಒಂದು ಡಿಸಿಷನ್ ತೊಗೋಬೇಕಂತ NT ಅವ್ರಿಗೆ ಹೇಳಿದ್ದಾರೆ. ಅದರಿಂದ ಒಂದು ಕ್ವಶನ್ ಒಂದು ಪೆಂಡಿಂಗ್ ಇದೆ. ಅದೇನಾದ್ರು ಗ್ರೇಸ್ ಮಾರ್ಕ್ಸ್ ಕೊಡ್ತು ಅಂದರೆ ಎಲ್ಲರಿಗೂ ಕೂಡ ರಿಸಲ್ಟ್ ತಿರ್ಗಿ ಅನೌನ್ಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಏನು ಕೂಡ ನಿಮಗೆ ರಿಸಲ್ಟ್ ಏನಿದೆಯಲ್ಲ ಸೇಮ್ ಅದೇ ರಿಸಲ್ಟ್ ಇರುತ್ತೆ. ಓಕೆನಾ. ಮತ್ತು ಇವತ್ತು ಕೂಡ ಯಾವುದೇ ಥರದ ಫೈನಲ್ ಡಿಸಿಷನ್ ಬಂದಿಲ್ಲ. ಮತ್ತು ನಿಮಗೆ ಫೈನಲ್ ಡಿಸಿಷನ್ ಶಾರ್ಟ್ಲಿ ಬರ್ಬೋದು. ಎಕ್ಸಾಕ್ಟ್ ಡೇಟ್ ಇನ್ನೂ ಕೂಡ ಹೇಳಿಲ್ಲ. ನೆಕ್ಸ್ಟ್ ಇಯರಿಂಗ್ ಯಾವಾಗಿದೆ ಅನ್ನೋದು ಕೂಡ ಜಡ್ಜ್ ಏನು ಕೂಡ ಮಾಹಿತಿನ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಇವತ್ತು ಯಾವುದೇ ಥರದ ಫೈನಲ್ ಡಿಸಿಷನ್ ಬಂದಿಲ್ಲ. ಇಯರಿಂಗ್ ಮುಂದಕ್ಕೆ ಹೋಗಿದೆ. ಫೈನಲ್ ಡಿಸಿಷನ್ ಶಾರ್ಟ್ಲಿ ಬರ್ಬೋದು. ವೆಯ್ಟ್ ಮಾಡಿ. ಬಂದಾಗ ಅಪ್ಡೇಟ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.